ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿದ್ದರಾಮಯ್ಯ ಆಪ್ತ ಸಹಾಯಕನಿಗೆ ಇಡಿ ಡ್ರಿಲ್ ಅನ್ನು ನಡೆಸ್ತಾ ಇದೆ. ಸಿದ್ದರಾಮಯ್ಯರ ಪತ್ನಿ ಪಾರ್ವತಿ ಅವರಿಗೆ 14 ಸೈಟ್ ನೀಡಿದ ಕೇಸಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಮುಂದುವರೆದಿದ್ದು ಸಿಎಂ ಆಪ್ತ ಸಹಾಯಕ ಸಿಟಿ ಕುಮಾರ್ ವಿಚಾರಣೆ ನಡೀತಾ ಇದೆ. ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ಡ್ರಿಲ್ ಕುಮಾರ್ಗೆ ನಡೀತಾ ಇದೆ. ಸಿಎಂ ಪರಮಾಪ್ತನಿಗೆ ಅಧಿಕಾರಿಗಳು ಬೆವರಿಳಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ಸಿಎಂ ವ್ಯವಹಾರವನ್ನ ನೋಡಿಕೊಳ್ಳುತ್ತಿದ್ದಂತ ಸಿಟಿ ಕುಮಾರ್ ಪಾರ್ವತಿಯವರ ಪತ್ರಕ್ಕೆ ಕುಮಾರ್ ಸಹಿಯನ್ನ ಕೂಡ ಹಾಕಿದ್ದ ಬಗ್ಗೆ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಈಗ ಕುಮಾರ್ಗೆ ಇಡಿ ಅಧಿಕಾರಿಗಳು ಫುಲ್ ಡ್ರಿಲ್ ನಡೆಸ್ತಿದ್ದಾರೆ. ಎಷ್ಟೊತ್ತಿಗೆ ವಿಚಾರಣೆ ಆರಂಭ ಆಯ್ತು, ಎಷ್ಟೊತ್ತು ವಿಚಾರಣೆ ನಡೆಯುತ್ತೆ, ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳು ಮಾಡ್ತಿದ್ದಾರೆ ಇಡಿ ಅಧಿಕಾರಿಗಳು? ಈಗಾಗಲೇ ಈ ಬುಡಾದಲ್ಲಿ ಸಿಎಂ ಪತ್ನಿಯವರು ಪಡೆದಂತಹ 14 ಸೈಟ್ಗಳ ವಿಚಾರವಾಗಿ ಇಡಿ ಕೂಡ ತನಿಖೆಯನ್ನು ಚುರುಕುಗೊಳಿಸಿದೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳಿರ್ಬೋದು, ಭೂಮಿ ಕೊಟ್ಟಂತಹ ದೇವರಾಜ್ ಇರ್ಬೋದು, ಈಗಾಗಲೇ ಎಲ್ಲರೂ ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಯನ್ನು ತೀವ್ರಗೊಳಿಸಿದೆ. ಇನ್ನು ಒಂದು ಹೆಜ್ಜೆ ಮುಂದುವರೆದಿರುವಂತಹ ಇಡಿ ಅಧಿಕಾರಿಗಳು ಈಗಾಗಲೇ ಸಿಎಂ ಮೈಸೂರು ಖಾಸಗಿ ಆಪ್ತ ಆಗಿರುವಂತಹ ಸಿಟಿ ಕುಮಾರ್ ಅಲಿಯಾಸ್ ದಿನೇಶ್ ಕುಮಾರ್ಗೆ ಒಂದು ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಯನ್ನು ಮುಗಿಸಿದ್ದಾರೆ. ನಿನ್ನೆ ಇಡೀ ದಿನ ಸಿಟಿ ಕುಮಾರ್ಗೆ ವಿಚಾರಣೆ ಕರೆದು ಇಡಿ ಅಧಿಕಾರಿಗಳು ಡ್ರಿಲ್ ಅನ್ನು ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ 14 ಸೈಟ್ಗಳ ಪತ್ರದ ವ್ಯವಹಾರ ಏನಿದೆ, ಸಿಎಂ ಪತ್ನಿಯವರ ಕಳ್ಕೊಂಡಂತಹ ಭೂಮಿಗೆ ಮೂಡಾಗೆ ಪ್ರತಿಯೊಂದು ಪತ್ರದ ಕರೆಸ್ಪಾಂಡೆನ್ಸ್ ಏನ್ ಮಾಡಿದ್ದಾರೆ, ಪ್ರತಿಯೊಂದನ್ನು ಕೂಡ ಸಿಟಿ ಕುಮಾರ್ ಅವರೇ ಮಾಡಿರುವಂತದ್ದು. ಸೊ ಹೀಗಾಗಿ ಈ ಒಂದು 14 ಸೈಟ್ಗಳ ವಿಚಾರವಾಗಿ ಜೊತೆಗೆ ಖಾತೆ ಬದಲಾವಣೆ ವಿಚಾರದಲ್ಲೂ ಕೂಡ ಯಾವೆಲ್ಲ ರೀತಿಯಾದಂತಹ ಪತ್ರ ವ್ಯವಹಾರಗಳಾಗಿದೆ ಇದೆಲ್ಲವನ್ನ ಸಂಪೂರ್ಣವಾಗಿ ನೋಡ್ಕೊಂಡಿರುವಂತರು ಕೂಡ ಸಿಟಿ ಕುಮಾರ್ ಅವರೇ. ಸೊ ಹೀಗಾಗಿ ಎಲ್ಲ ಈ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಹಾಕಿದ್ರೆ, ಜೊತೆಗೆ ಮೈಸೂರಿನ ಬೇರೆ ಬೇರೆ ರೀತಿಯಾದಂತಹ ಈಗಾಗಲೇ ಕೆಡಿವಿ ಬಂದಿರುವಂತಹ 20 ಗುಂಟೆ ಜಾಗ ಏನಿದೆ ಆ ಜಾಗದ ಬಗ್ಗೆಯೂ ಕೂಡ ಈಗಾಗಲೇ ತನಿಖೆ ನಡೆಸಲಾಗಿದೆ ಅಂತೇಳಿ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಹೇಳೋದಾದ್ರೆ ಇಡೀ ದಿನ ಸಿಎಂ ಅವರ ಖಾಸಗಿ ಆಪ್ತ ಆಗಿರುವಂತಹ ಸಿಟಿ ಕುಮಾರ್ ಅವರಿಗೆ ಇಡಿ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡಿದ್ದಾರೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಇಲ್ಲ 2-3 ದಿನಗಳಲ್ಲಿ ಸಿಎಂ ಅವರ ಪತ್ನಿಗೂ ಕೂಡ ಇಡಿ ನೋಟಿಸ್ ಕೊಡುವಂತಹ ಸಾಧ್ಯತೆ ಕಾಣ್ತಾ ಇದೆ. ಒಂದು ವೇಳೆ ಇಡಿ ನೋಟಿಸ್ ಅನ್ನ ಕೊಟ್ಟ ಸಂದರ್ಭದಲ್ಲಿ ಬೇರೆ ಬೇರೆಯಾದಂತಹ ದಿಕ್ಕುಗಳು ಬದಲಾಗ್ತಾ ಹೋಗುತ್ತೆ. ಜೊತೆಗೆ ಸಿಎಂ ಅವರ ಪತ್ನಿ ಇಡಿಗೆ ವಿಚಾರಣೆಗೆ ಹಾಜರಾದ್ರೆ ಕನ್ಫರ್ಮ್ ಆಗ್ತದೆ ಇನ್ನೊಂದು 2-3-4 ದಿನಗಳಲ್ಲಿ ಸಿಎಂಗೂ ಕೂಡ ಇಡಿ ನೋಟಿಸ್ ಕೊಡುವಂತಹ ಸಾಧ್ಯತೆ ಬಹಳ ದಟ್ಟವಾಗಿ ಕಾಣ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿದ್ದರಾಮಯ್ಯ ಆಪ್ತ ಸಹಾಯಕನಿಗೆ ಇಡಿ ಡ್ರಿಲ್ ಅನ್ನು ನಡೆಸ್ತಾ ಇದೆ. ಸಿದ್ದರಾಮಯ್ಯರ ಪತ್ನಿ ಪಾರ್ವತಿ ಅವರಿಗೆ 14 ಸೈಟ್ ನೀಡಿದ ಕೇಸಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಮುಂದುವರೆದಿದ್ದು ಸಿಎಂ ಆಪ್ತ ಸಹಾಯಕ ಸಿಟಿ ಕುಮಾರ್ ವಿಚಾರಣೆ ನಡೀತಾ ಇದೆ. ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ಡ್ರಿಲ್ ಕುಮಾರ್ಗೆ ನಡೀತಾ ಇದೆ. ಸಿಎಂ ಪರಮಾಪ್ತನಿಗೆ ಅಧಿಕಾರಿಗಳು ಬೆವರಿಳಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ಸಿಎಂ ವ್ಯವಹಾರವನ್ನ ನೋಡಿಕೊಳ್ಳುತ್ತಿದ್ದಂತ ಸಿಟಿ ಕುಮಾರ್ ಪಾರ್ವತಿಯವರ ಪತ್ರಕ್ಕೆ ಕುಮಾರ್ ಸಹಿಯನ್ನ ಕೂಡ ಹಾಕಿದ್ದ ಬಗ್ಗೆ ವಿಚಾರಣೆಯನ್ನು ನಡೆಸುತ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಈಗ ಕುಮಾರ್ಗೆ ಇಡಿ ಅಧಿಕಾರಿಗಳು ಫುಲ್ ಡ್ರಿಲ್ ನಡೆಸ್ತಿದ್ದಾರೆ. ಎಷ್ಟೊತ್ತಿಗೆ ವಿಚಾರಣೆ ಆರಂಭ ಆಯ್ತು, ಎಷ್ಟೊತ್ತು ವಿಚಾರಣೆ ನಡೆಯುತ್ತೆ, ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಪ್ರಶ್ನೆಗಳು ಮಾಡ್ತಿದ್ದಾರೆ ಇಡಿ ಅಧಿಕಾರಿಗಳು? ಈಗಾಗಲೇ ಈ ಬುಡಾದಲ್ಲಿ ಸಿಎಂ ಪತ್ನಿಯವರು ಪಡೆದಂತಹ 14 ಸೈಟ್ಗಳ ವಿಚಾರವಾಗಿ ಇಡಿ ಕೂಡ ತನಿಖೆಯನ್ನು ಚುರುಕುಗೊಳಿಸಿದೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳಿರ್ಬೋದು, ಭೂಮಿ ಕೊಟ್ಟಂತಹ ದೇವರಾಜ್ ಇರ್ಬೋದು, ಈಗಾಗಲೇ ಎಲ್ಲರೂ ಕೂಡ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಯನ್ನು ತೀವ್ರಗೊಳಿಸಿದೆ. ಇನ್ನು ಒಂದು ಹೆಜ್ಜೆ ಮುಂದುವರೆದಿರುವಂತಹ ಇಡಿ ಅಧಿಕಾರಿಗಳು ಈಗಾಗಲೇ ಸಿಎಂ ಮೈಸೂರು ಖಾಸಗಿ ಆಪ್ತ ಆಗಿರುವಂತಹ ಸಿಟಿ ಕುಮಾರ್ ಅಲಿಯಾಸ್ ದಿನೇಶ್ ಕುಮಾರ್ಗೆ ಒಂದು ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಯನ್ನು ಮುಗಿಸಿದ್ದಾರೆ. ನಿನ್ನೆ ಇಡೀ ದಿನ ಸಿಟಿ ಕುಮಾರ್ಗೆ ವಿಚಾರಣೆ ಕರೆದು ಇಡಿ ಅಧಿಕಾರಿಗಳು ಡ್ರಿಲ್ ಅನ್ನು ಮಾಡಿರುವಂತದ್ದು. ಬಹಳ ಪ್ರಮುಖವಾಗಿ 14 ಸೈಟ್ಗಳ ಪತ್ರದ ವ್ಯವಹಾರ ಏನಿದೆ, ಸಿಎಂ ಪತ್ನಿಯವರ ಕಳ್ಕೊಂಡಂತಹ ಭೂಮಿಗೆ ಮೂಡಾಗೆ ಪ್ರತಿಯೊಂದು ಪತ್ರದ ಕರೆಸ್ಪಾಂಡೆನ್ಸ್ ಏನ್ ಮಾಡಿದ್ದಾರೆ, ಪ್ರತಿಯೊಂದನ್ನು ಕೂಡ ಸಿಟಿ ಕುಮಾರ್ ಅವರೇ ಮಾಡಿರುವಂತದ್ದು. ಸೊ ಹೀಗಾಗಿ ಈ ಒಂದು 14 ಸೈಟ್ಗಳ ವಿಚಾರವಾಗಿ ಜೊತೆಗೆ ಖಾತೆ ಬದಲಾವಣೆ ವಿಚಾರದಲ್ಲೂ
ಕೂಡ ಯಾವೆಲ್ಲ ರೀತಿಯಾದಂತಹ ಪತ್ರ ವ್ಯವಹಾರಗಳಾಗಿದೆ ಇದೆಲ್ಲವನ್ನ ಸಂಪೂರ್ಣವಾಗಿ ನೋಡ್ಕೊಂಡಿರುವಂತರು ಕೂಡ ಸಿ.ಡಿ. ಕುಮಾರ್ ಅವರೇ. ಸೊ ಹೀಗಾಗಿ ಎಲ್ಲ ಈ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಹಾಕಿದ್ರೆ, ಜೊತೆಗೆ ಮೈಸೂರಿನ ಬೇರೆ ಬೇರೆ ರೀತಿಯಾದಂತಹ ಈಗಾಗಲೇ KIDB ಬಂದಿರುವಂತಹ 20 ಕೋಟಿ ಜಾಗ ಏನಿದೆ ಆ ಜಾಗದ ಬಗ್ಗೆಯೂ ಕೂಡ ಈಗಾಗಲೇ ತನಿಖೆ ನಡೆಸಲಾಗಿದೆ ಅಂತೇಳಿ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಹೇಳೋದಾದ್ರೆ ಇಡೀ ದಿನ ಸಿಎಂ ಅವರ ಖಾಸಗಿ ಆಪ್ತ ಆಗಿರುವಂತಹ ಸಿ.ಡಿ. ಕುಮಾರ್ ಅವರಿಗೆ ಇಡಿ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡಿದ್ದಾರೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಇಲ್ಲ 2-3 ದಿನಗಳಲ್ಲಿ ಸಿಎಂ ಅವರ ಪತ್ನಿಗೂ ಕೂಡ ಇಡಿ ನೋಟಿಸ್ ಕೊಡುವಂತಹ ಸಾಧ್ಯತೆ ಕಾಣ್ತಾ ಇದೆ. ಒಂದು ವೇಳೆ ಇಡಿ ನೋಟಿಸ್ ಅನ್ನ ಕೊಟ್ಟ ಸಂದರ್ಭದಲ್ಲಿ ಬೇರೆ ಬೇರೆಯಾದಂತಹ ದಿಕ್ಕುಗಳು ಬದಲಾಗ್ತಾ ಹೋಗುತ್ತೆ. ಜೊತೆಗೆ ಸಿಎಂ ಅವರ ಪತ್ನಿ ಇಡಿಗೆ ವಿಚಾರಣೆಗೆ ಹಾಜರಾದ್ರೆ ಕನ್ಫರ್ಮ್ ಆಗ್ತದೆ ಇನ್ನೊಂದು 2-3-4 ದಿನಗಳಲ್ಲಿ ಸಿಎಂ ಅವ್ರಿಗೂ ಕೂಡ ಇಡಿ ನೋಟಿಸ್ ಕೊಡುವಂತಹ ಸಾಧ್ಯತೆ ಬಹಳ ದಟ್ಟವಾಗಿ ಕಾಣ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಈ ಕೆಲಸ ಇದೆಯಲ್ಲ ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಇರ್ತೇನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.